ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ಮಂತ್ರತಂತ್ರದಿಂದ ರೋಗ ನಿವಾರಣೆಯಾಗುತ್ತಾ? ಚಕ್ಷು ಶಕ್ತಿಯಿಂದ ಫೇಲ್ ಆದ ಕಿಡ್ನಿ ಮತ್ತೆ ಕಾರ್ಯನಿರ್ವಹಿಸುತ್ತಾ? ಗಂಜಲಾಗರಿಕೆಯಿಂದ ಕ್ಯಾನ್ಸರ್ ಗುಣ ಆಗುತ್ತಾ? ಹೌದು ಅಂತಾರೆ ಇಲ್ಲೊಬ್ಬ ಸ್ವಾಮಿ. ಇವರು ಬರೀ ದೃಷ್ಟಿ ನೆಟ್ಕೊಂಡೆ ದೇಹದೊಳಗಿರುವ ರೋಗ ಪತ್ತೆ ಹಚ್ಚಿ ಅದನ್ನ ಗುಣಪಡಿಸ್ತಾರಂತೆ. ಅದು ಹೇಗೆ, ಎಲ್ಲಿ, ಆ ಸ್ವಾಮಿ ಯಾರು, ನಿಜವಾಗ್ಲೂ ಆತನಲ್ಲಿ ಅಂಥ ಶಕ್ತಿ ಇದೆಯಾ? ಇದನ್ನೆಲ್ಲ ಬಯಲು ಮಾಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರಮನ್ಯಮ ಉತೋತ ಇಷವೇ ನಮಃ ನಮಸ್ತೆ ಅಸ್ತು ಧನ್ವನೆ. ಆ ಸಂತನದ್ದು ದಶಕಗಳ ಕಠಿಣ ತಪಸ್ಸು. ಆ ತಪಸ್ಸಿನಿಂದ ಆತ್ಮ ಪರಮಾತ್ಮವಾಯಿತು, ನರಜನ್ಮ ಹೋಗಿ ಹರಜನ್ಮವಾಯಿತು. ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಸಾಧನೆಯಿಂದ ಆ ಸ್ವಾಮಿಗೆ ವಿಚಿತ್ರ ಶಕ್ತಿಯೂ ದಕ್ಕಿದೆಯಂತೆ. ಅದುವೇ ಚಕ್ಷು ಶಕ್ತಿ. ಆ ಶಕ್ತಿ ದಿವ್ಯ ದೃಷ್ಟಿಯಲ್ಲಿರುತ್ತಂತೆ. ಆ ಶಕ್ತಿಯುಕ್ತ ದೃಷ್ಟಿ ಮನುಷ್ಯನ ಮೇಲೆ ಬಿದ್ರೆ ಸಾಕು, ಮಾರಣಾಂತಿಕ ರೋಗಗಳಿಂದಲೇ ಮುಕ್ತಿ ಸಿಗುತ್ತಂತೆ. ಏನದು ಚಕ್ಷು ಶಕ್ತಿ? ಚಕ್ಷು ಶಕ್ತಿ ಅಂದ್ರೆ ಕಣ್ಣಿನಲ್ಲಿರೋ ದಿವ್ಯ ಶಕ್ತಿ. ಆ ಶಕ್ತಿಯಿಂದ ಮನುಷ್ಯನ ದೇಹವನ್ನು ಕಣ್ಣಿನಲ್ಲೇ ಎಕ್ಸ್ರೇ ಮಾಡಬಹುದಂತೆ. ಎಕ್ಸ್ರೇ ಮಾಡಿ ದೇಹದೊಳಗಿನ ರೋಗಗಳನ್ನ ಪತ್ತೆ ಹಚ್ಚಬಹುದಂತೆ. ಕಣ್ಣಿನಿಂದ ಕ್ಯಾನ್ ಮಾಡೋದು ಅಂದ್ರೆ ನಾವೇನು ತಪಸ್ಯದ ಶಕ್ತಿ ಇಲ್ಲಿ ಬಳಸ್ತೇವೆ. ಈ ತಪಸ್ಯದ ಶಕ್ತಿ, ಈ ತಪಸ್ಸೆ ಮಾಡಿದ್ವಿ, ಇದು ಕೆಲಸ ಮಾಡ್ಬೇಕಿದು. ಹೌದು, ಅದು ಎಲ್ಲಿ ಅದ ಹೆಂಗದ ಅಂತಂಬುದು ಇದು ಮಾಡಿ ಕಸಿ ಅದಕ್ಕೊಂದು ಆ ಮದ್ದಿಗೆ ದೃಷ್ಟಿ ಹಚ್ತೇವೆ. ಅಷ್ಟೇ ಅಲ್ಲ, ಆ ದೃಷ್ಟಿಯ ಶಕ್ತಿಯನ್ನ ನೀರು, ವಿಭೂತಿ, ಔಷಧಿಗೆ ಹರಿಸಿ ಭಯಾನಕ ರೋಗಗಳನ್ನ ನಿವಾರಿಸಬಹುದಂತೆ. ದಿವ್ಯ ದೃಷ್ಟಿಯಿಂದ ಆ ಪ್ರಭಾವದಿಂದ ಇಲ್ಲಿ ಜಾಸ್ತಿ ಅದೇ ಪವರ್. ತಪಶಕ್ತಿ, ದೈವಿಶಕ್ತಿ ಪವರ್ ಇಲ್ಲಿ. ಪ್ರತಿಯೊಂದು ಯಾವುದನ್ನು ಕೊಡಲಿ, ಒಂದು ಆಯುರ್ವೇದ ಕೊಟ್ಟರು ದೃಷ್ಟಿ ಹಾಕೇ ಕೊಡ್ತಾರೆ, ಸುಮ್ಮನೆ ಕೊಡಂಗಿಲ್ಲ. ಅವ್ರು ಕೆಲಸ ಮಾಡ್ತಾರೆ. ಸುಮ್ಮನೆ ನಾವು ನೋಡಿ ಏನೋ ಮಾಡಿಕೊಂಡು ನಾವು ತಗೊಂಡ್ರೆ ಆಗಲ್ಲ. ಕಿಡ್ನಿ ಕ್ಯಾನ್ಸರು ಗುಣವಾಗುತ್ತಂತೆ. ಈ ಚಕ್ಷು ಶಕ್ತಿಯ ಮಹಿಮೆ ಅಂತಿಂಥದ್ದಲ್ಲ. ಇದಕ್ಕೆ ಕಿಡ್ನಿ ವೈಫಲ್ಯ, ಕ್ಯಾನ್ಸರ್ನಂಥ ಮಾರಕ ರೋಗಗಳನ್ನೇ ನಿವಾರಿಸೋ ಶಕ್ತಿ ಇದೆಯಂತೆ. ಇಂಥ ವಿಚಿತ್ರ ವಿಸ್ಮಯ ಶಕ್ತಿಯನ್ನ ಹೊಂದಿರೋ ಆ ಸ್ವಾಮಿ ಯಾರು ಅಂತ ತಿಳಿದುಕೊಳ್ಳೋ ಕುತೂಹಲ ನಿಮ್ಗೂ ಇರಬಹುದು. ಅವ್ರು ಯಾರು ಗೊತ್ತಾ? ಶ್ರೀ 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 ಸದ್ಗುರು ಸದಾನಂದ ಶಿವಯೋಗ ಸ್ವಾಮಿ. ಬೀದರ್ನ ರಾಜಗಿರಿ ಬೆಟ್ಟದಲ್ಲಿ ವಿರಾಜಮಾನವಾಗಿರೋ ಈ ಸ್ವಾಮಿಯೇ ಇಷ್ಟೆಲ್ಲ ಸಾಧನೆ ಮಾಡಿರೋದು. ಬ್ರಹ್ಮ ವಿಷ್ಣು ಮಹೇಶ್ವರನಂತೆ. ಈ ಸ್ವಾಮೀಜಿ ಬ್ರಹ್ಮ ವಿಷ್ಣು ಮಹೇಶ್ವರನ ಅವತಾರವಂತೆ. ಅಷ್ಟೇ ಅಲ್ಲ, ಗಣೇಶ, ನರಸಿಂಹ, ಆಂಜನೇಯನೂ ಹೌದಂತೆ. ಎಲ್ಲರ ದಯಲ್ಲಿಂದ ನನಗೆ ಸಾಧನದ ಅವಕಾಶ ಸಿಕ್ಕ ಸಲಿಂದ ನಾನು ಸಾಧನೆ ಮಾಡಿ ಇದು ಸಾಧಿಸೀನಿ. ವಿಶ್ವರೂಪ ಕೂಡ ನನಗೆ ಬರ್ತದ. ಈ ಭೂಮಿ ಮೇಲೆ ಎಷ್ಟು ಜೀವ ಜಂತು ಅವಲ್ಲ ಅಷ್ಟೆಲ್ಲ ರೂಪ ನನಗೆ ಬರ್ತಾವೆ. ಈಗ ಅಲ್ಲಿ ಗಣಪತಿ ಹಣ ಎಲ್ಲ ನೋಡ್ರಿ, ಅದು ಬಂದಿದ್ದೆ. ಅದು ಶಿವ ಅದ ಇಲ್ಲ ನೋಡ್ರಿ, ಆ ಶಿವದು ಬಂದಿದ್ದೆ. ಎಲ್ಲನೂ ಇದೇ ರೀತಿ ಈ ಭೂಮಿ ಮೇಲೆ ಎಷ್ಟು ಜೀವ ಜಂತು ಅವಲ್ಲ ಅಷ್ಟು ಎಲ್ಲ ರೂಪ ಬರ್ತಾವೆ ನೋಡ್ರಿ. ಅದಕ್ಕಿಂತಲೂ ಅದ್ಭುತ ಅಂದ್ರೆ ಇವರು ವಿಶ್ವರೂಪವನ್ನು ತಾಳಿದ್ದಾರಂತೆ. ಅದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿ. ಉಚಿತ ಸೇವೆಯಂತೆ. ಇಷ್ಟೆಲ್ಲ ಸಾಧನೆ ಮಾಡಿರೋ
ವಿಚಿತ್ರ ಶಕ್ತಿಯನ್ನು ಪಡೆದಿರೋ ಈ ಸ್ವಾಮಿ ಭಕ್ತರಿಗೆ ಉಚಿತವಾಗಿಯೇ ಚಿಕಿತ್ಸೆ ನೀಡುತ್ತಿದ್ದಾರಂತೆ. ಈ ರೀತಿ ಅಂತೆ ಕಂತೆಗಳಿಂದಲೇ ಈ ಸ್ವಾಮೀಜಿಯ ಪ್ರಸಿದ್ಧಿ ಬರೀ ಬೀದರ್ ಮಾತ್ರವಲ್ಲ, ಡೆಲ್ಲಿ, ಕೋಲ್ಕತ್ತಾದವರೆಗೂ ಹಬ್ಬಿದೆ. ಭಾಳ ದೂರಿಂದ ಬರ್ತಾರೆ. ಬೆಂಗಳೂರು, ದೆಹಲಿ, ಕಲ್ಕತ್ತಾ, ಮುಂಬೈ, ಆಂಧ್ರ ಪ್ರದೇಶ, ಬೀದರ್ ಎಲ್ಲ ಕಡೆಯಿಂದ ಜಾಸ್ತಿ ಜನ ಅಂದರೆ ಬೆಂಗಳೂರಿಂದ ಬರ್ತಾರೆ. ದೆಹಲಿ, ಬೆಂಗಳೂರು, ಕಲ್ಕತ್ತಾ ಭಾಳ ಜನ ಬರ್ತದೆ. ಜನ ಮರುಳೋ ಜಾತ್ರೆ ಮರುಳೋ ಅನ್ನೋ ರೀತಿ ಕಿಡ್ನಿ ಕ್ಯಾನ್ಸರ್ ರೋಗಿಗಳ ದಂಡು ರಾಜಗಿರಿಗೆ ಹರಿದು ಬರುತ್ತಿದೆ. ಆದ್ರೆ ನಿಜವಾಗ್ಲೂ ಶಿವಯೋಗ ಸ್ವಾಮಿ ಪವಾಡ ಪುರುಷನ? ಚಕ್ಷು ಶಕ್ತಿಯಿಂದ ಕ್ಯಾನ್ಸರ್ ಗುಣವಾಗುತ್ತಾ? ದಿವ್ಯ ದೃಷ್ಟಿಯಿಂದ ಕಿಡ್ನಿ ವೈಫಲ್ಯ ಸರಿಯಾಗುತ್ತಾ? ಇಲ್ಲಿ ಚಿಕಿತ್ಸೆಯನ್ನು ಉಚಿತವಾಗಿ ಕೊಡ್ತಾರಾ? ಈ ಎಲ್ಲಾ ಪ್ರಶ್ನೆಗಳಿಗೆ ನಾವು ತುರ್ತಾಗಿ ಉತ್ತರ ಹುಡುಕಲೇಬೇಕಾಗಿದೆ. ಯಾಕಂದ್ರೆ ಎಷ್ಟೋ ಅಮಾಯಕ ಕಿಡ್ನಿ ಕ್ಯಾನ್ಸರ್ ರೋಗಿಗಳು ತಮ್ಮ ಪ್ರಾಣ ಹಣವನ್ನ ಪಣಕ್ಕಿಡುತ್ತಿದ್ದಾರೆ. ಅದಕ್ಕಾಗಿ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಚಕ್ಷು ಶಕ್ತಿಯ ರಹಸ್ಯ ಅರಿಯಲು ತೆರಳಿತು ಬೀದರ್ನ ರಾಜಗಿರಿ ಬೆಟ್ಟಕ್ಕೆ. ಒಂದು ಗರಿಕೆ ಹುಲ್ಲಿಂದ ಕ್ಯಾನ್ಸರ್ ಗುಣ ಆಗುತ್ತಾ? ಗಂಜಲ ಬೂದಿ ತಿಂದ್ರೆ ಫೇಲ್ ಆದ ಕಿಡ್ನಿ ಸರಿ ಹೋಗುತ್ತಾ? ಕಣ್ಣಿಂದ ಬಾಡಿನ ಎಕ್ಸ್ರೇ ಮಾಡಕ್ಕಾಗುತ್ತಾ? ಈ ಸ್ವಾಮೀಜಿಗೆ ನಿಜವಾಗ್ಲೂ ಅಂಥ ಶಕ್ತಿ ಇದೆಯಾ ಅಥವಾ ಇವನೇನು ಬೋಗಸ್ ಬಿಡ್ತಿದಾನ? ಒಬ್ಬೊಬ್ಬರು ಹೋಗಿ ಒಂದೊಂದು ದೇವರಿಗೆ ನಮಸ್ಕಾರ ಮಾಡ್ತಾರೆ. ಒಬ್ಬ ಇಂಥ ಗುರು ಈ ಸ್ಟೇಜಿಗೆ ಇದ್ದಂಥ ಗುರುಗಳಿಗೆ ನಮಸ್ಕಾರ ಮಾಡಿದ್ರೆ ಇಡೀ ವಿಶ್ವದೇ ದರ್ಶನ ಆಯ್ತು.